ನಾನು ತಾನೇ ಏನು ಮಾಡಲಿ. ಟೆನ್ 45ಗೆ ಎದ್ದಿದ್ದೀನಿ. ಸೊ ಇವಾಗೇನು ಕೆಲಸ ಇಲ್ಲ. ಹಾಯ್ ಹಲೋ ನಮಸ್ತೆ, ಇದು ಶಾರದಾ ಡೈರೀಸ್ ಯೂಟ್ಯೂಬ್ ಚಾನೆಲ್. ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಮತ್ತು ಏನಾದರೂ ತಿನ್ಕೋಬೇಕೀಗ. ಏನಾದರೂ ತಿಂದ್ಕೊಂಡು ಫ್ರೆಶ್ ಅಪ್ ಆಗಿ ಸ್ನಾನ ಏನೆಲ್ಲ ಮಾಡಿ ಓದ್ಕೋಬೇಕು. ಸೊ ಈಗ 11 ಆಗಿದೆ ಟೈಮ್, ಅಲ್ಲ 10:50 ಆಗಿದೆ. ಸೊ ಓದ್ಕೋಬೇಕು. ಸೊ ಹೆಂಗೋ ಇದು ಏನು ಇದು ಆ್ಯಕ್ಚುಲಿ ಬೇಗನೆ ಇದೆ ನನಗೆ. ರೋಹಿಗೆ ಬೆಳಗ್ಗೆ ಇವತ್ತು ನಿನ್ನೆ ಹಿಟ್ಟಿತ್ತು, ದೋಸೆ ಮಾಡಿ ಕಳಿಸಿದ್ದೀನಿ. ಸೊ ಮತ್ತೆ ಅವನಿಗೆ ಕಳಿಸಿದ್ಮೇಲೆ ಹಾಗೇ ಮಾಡಿಕೊಂಡೆ. ಹಾಗಾಗಿ ಇವಾಗ ಎದ್ದಿದ್ದೀನಿ, 10:45ಗೆ ಎದ್ದಿದ್ದೀನಿ. ಸೊ ಇವಾಗೇನು ಕೆಲಸ ಇಲ್ಲ, ಓದ್ಕೊಳ್ಳೋದೇ ಈಗ ಕೆಲಸ. ಓದೋಣ. ಇದೊಂಥರ ನನಗೆ ಹ್ಯಾಬಿಟ್ ಆಗೋಗಿದೆ. ಲೆಮನ್ ಇರಲೇಬೇಕು ಮನೇಲಿ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಾದಿದ ನೀರಿಗೆ ಲೆಮನ್ನ ಇದು ಮಾಡಿಕೊಂಡು ಕುಡಿಬೇಕು. ದಿನ ಪೂರ್ತಿ ಆ್ಯಕ್ಟಿವ್ ಇರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಒಮ್ಮೆ ನೋಡಿ ಟ್ರೈ ಮಾಡಿ. ಇವತ್ತು ಕೂಡ ಲೇಟ್ ಆಯಿತು. ಬಟ್ಟೆ ಎಲ್ಲ ಮಡಚಿಟ್ಕೋಬೇಕು. ಒಂದಿನ ಮನೆ ಕೂಡ ಕ್ಲೀನ್ ಮಾಡ್ಕೋಬೇಕು. ನನ್ನ ಎಕ್ಸಾಮ್ಸ್ ಮುಗಿದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಲೆಗೆಲ್ಲ ಫುಲ್ಲು ಎಣ್ಣೆ ಹಾಕಿದ್ದೀನಿ. ಸಿಹಿ ಎಣ್ಣೆ ಹಾಕಿಬಿಟ್ರೆ ಚಂದ ನಿದ್ದೆ ಮಾಡಿದ್ದೀನಿ. ನಿನ್ನೆ ಆ್ಯಕ್ಚುಲಿ ಬೇಗನೆ ಮಲ್ಕೊಂಡೆ, 11ಗೆಲ್ಲ ಮಲ್ಕೊಂಡೆ. ಓದಲಿಲ್ಲ ನಿನ್ನೆ ನೈಟು. ಸೊ ಹಂಗಾಗಿ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಬೇಗನೆ ಮೀನ್ಸ್ 10:45. ನಾನು ತಾನೇ ಏನು ಮಾಡಲಿ. ಬೆಳಗ್ಗೆ ನನಗೆ ಬೇಗ ಎದ್ದು ರೂಢಿನೇ ಇಲ್ಲ, ಅದು ಇತಿಹಾಸನೇ ಇಲ್ಲ ನಾನು ಬೇಗ ಎದ್ದಿದ್ದು. ಸೊ ಹಂಗಾಗಿ ಎಷ್ಟು ಪ್ರಯತ್ನ ಪಡ್ತೀನಿ ಬೆಳಗ್ಗೆ ಎದ್ದೇಳಬೇಕು ಅಂತ, ಬಟ್ ಆಗಲ್ಲ. ಸೊ ಹಾಗಾಗಿ ಡಿಸೈಡ್ ಆಗ್ಬಿಟ್ಟಿದ್ದೀನಿ, ನಾನು ಯಾವಾಗ ಎದ್ದೇಳ್ತೀನೋ ಆವಾಗಿಂದನೇ ಚೆನ್ನಾಗಿ ಓದಬೇಕು, ಆವಾಗಿಂದನೇ ಟೈಮ್ ಶೆಡ್ಯೂಲ್ ಮಾಡಿಕೊಂಡು ಓದೋಣ ಅಂತ. ಸೊ ಫಿಕ್ಸ್ ಆಗಿದ್ದೀನಿ. ಈಗ ಚಳಿಗಾಲ ಅಲ್ವಾ, ಸೊ ಇಷ್ಟು ಲೇಟ್ ಆಗ್ತಾಯಿದೆ. ಬಟ್ ಸಮ್ಮರಲ್ಲಿ ಹಿಂಗಾಗಲ್ಲ, ಬೇಗ ಎದ್ದೇಳ್ತೀನಿ. ಲಾಸ್ಟ್ ಇಯರ್ ಚಳಿಗಾಲದಲ್ಲೂ ಹೀಗೆ ಮಾಡಿದ್ದೆ. ಸೊ ಇವಾಗೂ ಅದು ರಿಪೀಟ್ ಆಗ್ತಾಯಿದೆ. ಸೊ ಇನ್ನೊಂದು ಫೆಬ್ ಅಲ್ವಾ, ಮುಗಿದ ತಕ್ಷಣ ಸಮ್ಮರು. ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಶೆಕೆ ಇರುತ್ತೆ, ಹಾಗಾಗಿ ಈ ಒಂದು ಹ್ಯಾಬಿಟ್ ಚೇಂಜ್ ಆಗುತ್ತೆ. ಸೊ ನೋಡೋಣ, ಅಟ್ಲೀಸ್ಟ್ ಅವಾಗ ಒಂದು 9ಗಾದರೂ ಎದ್ದು ಓದಿದ್ರೆ ಪರವಾಗಿಲ್ಲ. ಐ ಥಿಂಕ್ ಓದಿದ್ದೀನಿ ಸಮ್ಮರಲ್ಲೆಲ್ಲ, ಬೇಗನೆ ಎದ್ದಿರ್ತೀನಿ. ನೋಡೋಣ. ಗುಡ್ ಈವ್ನಿಂಗ್ ಎಲ್ರಿಗೂ. ಇದು ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನನಗೆ ಸಿಕ್ಕಾಪಟ್ಟೆ ಚಿಕನ್ ತಿನ್ನಬೇಕು ಅಂತ ಅನಿಸಿತು, ಹಾಗಾಗಿ ನಮ್ಮ ಅಣ್ಣನಿಗೆ ಹೇಳಿದೆ, ತರಕ್ಕೆ ಹೋಗಿದ್ದಾರೆ. ಸೊ ಪ್ರಿಪೇರ್ ಮಾಡಿಬಿಟ್ಟೆ.
ನೀವು ನೋಡ್ಬೋದು ನಾನಿಲ್ಲಿ ಕಬಾಬ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ಚಿಕನ್ ಕರಿನ ಮಾಡಿದ್ದೀನಿ. ಚಿಕನ್ ಕರಿ ಮಾತ್ರ ಸಖತ್ತಾಗಿ ಬಂದಿತ್ತು. ನಮ್ಮ ಅಣ್ಣ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಸೊ ಈ ಕಡೆ ಚಪಾತಿನ ಮಾಡ್ತಾ ಇದ್ದೀವಿ. ನಾನಿಲ್ಲಿ ಕಬಾಬ್ನ ಫ್ರೈ ಮಾಡ್ತಾ ಇದ್ದೆ. ಕಬಾಬ್ನ ಮಿಕ್ಸ್ ಮಾಡೋದು ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದು ಎಲ್ಲ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿ ಹಾಕ್ತೀನಿ ಯಾವ ರೀತಿ ಮಾಡ್ಕೋಬೇಕು, ಈಸಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ. ಸೊ ನೆಕ್ಸ್ಟ್ ಟೈಮ್ ಹಾಕ್ತೀನಿ. ಈಗ ನಾನು ಕಬಾಬ್ನ ಫ್ರೈ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಅಲ್ಲಿ ತುಂಬ ರೆಡ್ ಬಂದಿದೆ ಕಬಾಬ್ ಎಲ್ಲ. ಸೊ ಯಾವುದೋ ಕಲರ್ ಹಾಕಿದ್ದಾರೆ ಅನ್ನೋ ರೀತಿ. ಬಟ್ ನಾನು ಯಾವುದೇ ಕಲರ್ನೂ ಹಾಕಿಲ್ಲ, ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕಿ ಫ್ರೈ ಮಾಡ್ಕೊಳ್ಳಿ. ಬೇಗ ಬೇಗ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಹಸಿ ಹಸಿ ಇರುತ್ತೆ. ಕೆಲವೊಬ್ಬರು ಎಣ್ಣೆನ ಜಾಸ್ತಿ ಹಾಕೋದಿಲ್ಲ, ಯಾಕಂದರೆ ಅದು ಉಳಿದ್ಬಿಟ್ರೆ ಕಷ್ಟ ಅಂತೇಳಿ. ಹಾಗೇನಿಲ್ಲ, ಉಳಿದ್ರೂ ಕೂಡ ಇದನ್ನು ನಾವು ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಅದನ್ನು ಮತ್ತೆ ನಾವು ಮಾಡಿದಾಗ ಯೂಸ್ ಮಾಡ್ಬೋದು. ಯಾವುದೇ ಸ್ಮೆಲ್ ಏನೂ ಬರೋದಿಲ್ಲ. ಸೊ ಆರಾಮ್ಸೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ನನ್ನ ರೆಸಿಪಿನ ಹಾಕ್ತೀನಿ. ನೋಡಿ, ಈಸಿಯಾಗಿ ನಮಗೆ ಫ್ರೈ ಆಗ್ತಾ ಇದ್ದಾವೆ. ಹಾಗೆ ಯಾವುದೇ ಒಂದು ಅಂಟಂಟು ಪದಾರ್ಥ ಅಲ್ಲಿ ಅಂಟ್ಕೋತಾ ಇಲ್ಲ. ಕೆಲವೊಬ್ಬರು ಈ ಥರ ತೆಗಿಬೇಕಾದ್ರೆ ತೆಗಿಯೋಕ್ಕೆ ಕಷ್ಟಪಡ್ತಾ ಇರ್ತಾರೆ. ಬಟ್ ಯಾಕೆ ಅಂತಂದರೆ ನಾವು ಏನು ಎಲ್ಲವೂ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಆಯಿಲ್ ಕೂಡ ಹಾಕಬೇಕು. ಹಾಗಾಗಿ ಅದು ಆಯಿಲ್ ಹಾಕೋದ್ರಿಂದ ಅದು ಅಂಟ್ಕೊಳ್ಳಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಕಬಾಬು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನು ಎಲ್ಲೇ ಹೋದರೂ ಕಬಾಬ್ನ ಆರ್ಡ್ರ್ ಮಾಡ್ಕೊಂಡು ತಿಂತೀನಿ. ಮನೇಲಿ ನಾನು ಮಾಡಿದ್ದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಟೇಸ್ಟಿಯಾಗಿದ್ದವು. ಎಲ್ಲರೂ ಇಷ್ಟಪಟ್ಟು ತಿಂದರು ಮನೇಲಿ. ಚಿಕನ್ ಕರಿ ಜೊತೆ ಚಪಾತಿ ಹಾಗೆ ಕಬಾಬ್ ಇದ್ದರೆ ಅದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ಇನ್ನೊಂದಿಲ್ಲ. ವಾಹ್, ಸಖತ್ತಾಗಿರುತ್ತೆ. ಫೈನಲಿ ರೆಡಿ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ಅದಕ್ಕೆ ನಾನು ಏನೂ ತಿಂದಿರಲಿಲ್ಲ ಮುಂಚೆನೇ. ಈಗ ತಿನ್ನೋಣ ಅಂತ. ಸೊ ಚಿಕನ್ ಕರಿ ರೆಡಿ, ಕಬಾಬ್ ರೆಡಿ, ಜೊತೆಗೆ ಅನ್ನನೂ ಹಾಕ್ಕೊಂಡಿದ್ದೀನಿ. ಸೊ ಈಗೇನಿದ್ರು ತಿನ್ನೋದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ರೋಹಿ ಕೂಡ ಕಬಾಬ್ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ಅವನು ಮೇಯ್ತಾ ಇದ್ದಾನೆ. ಎಲ್ಲರೂ ತಿಂದು ಅಪ್ರಿಷಿಯೇಟ್ ಮಾಡಿದರು ನನಗೆಲ್ಲ, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ನಾನು ಯೂಶ್ವಲಿ ಅಡುಗೆ ಮಾಡ್ತಾ ಇರಲಿಲ್ಲ. ಬಟ್ ಯಾವಾಗಾದರೂ ನಾನು ಅಡುಗೆ ಮಾಡಿಕೊಟ್ಟಾಗ ಅದನ್ನು ತುಂಬ ಮನಸಿಟ್ಟು ತಿಂತಾಯಿದ್ರು ನಮ್ಮಮ್ಮ. ಸೊ ಆವಾಗ ಹೇಳ್ತಾಯಿದ್ರು, ನಮಗಿರುವಂಥ ಒಂದು ಸಾಮರ್ಥ್ಯವನ್ನು, ನಮಗಿರುವಂಥ ಒಂದು ಕೌಶಲ್ಯವನ್ನು ಬಳಸ್ಕೊಂಡು ಬೇರೆಯವ್ರಿಗೆ ನಾವು ಮನಸ್ತೃಪ್ತಿ ಮಾಡಬೇಕು, ಅಥವಾ ನಮಗಿರುವಂಥ ಕಲೆನ ನಾವು ತೋರ್ಪಡಿಕೆ ಮಾಡಿಕೊಳ್ಳೇಬೇಕು. ಅದರಿಂದ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ, ಅಥವಾ ಬೇರೆಯವರು ಸಂತೋಷ ಪಡ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಹೆಚ್ಚು ಮಾಡಬೇಕು ಅಂತ ಹೇಳಿದರು. ಸೊ ಆವತ್ತಿಂದ ನಾನು ತಿಳ್ಕೊಂಡೆ, ಹೌದು, ನಮಗಿರುವಂಥ ಕಲೆನ ಬಳಸ್ಕೊಂಡು ಏನಾದರೂ ಮಾಡ್ತಾನೆ ಇರಬೇಕು ಅಂತ. ಸೊ ಅದನ್ನು ಫಾಲೋ ಮಾಡ್ತಾನೇ ಇದ್ದೀನಿ. ಸೊ ಅದರಲ್ಲೂ ಕೂಡ ಒಂದು ನಿಜ ಇದೆ. ಏನಂತಂದರೆ, ಜನರು ನಮ್ಮನ್ನು ಗುರುತಿಸೋದೇ ನಾವು ಮಾಡೋ ಕಾರ್ಯಗಳಿಂದ. ಹಾಗಾಗಿ ನಾವು ಹೆಚ್ಚು ಉಪಯೋಗ ಬರುವಂಥ ವ್ಯಕ್ತಿಗಳಾಗಬೇಕು ಅಂತ ನಮ್ಮ ತಾಯಿ ಯಾವತ್ತೂ ಹೇಳಿದರು.
ಅವತ್ತು ನನಗೇನು ಅನ್ನಿಸ್ಲಿಲ್ಲ. ಬಟ್ ಇವತ್ತು ಅದು ಸಂಪೂರ್ಣವಾಗಿ ಹೌದು, ಇದು ನಿಜ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಜನರು ನಮ್ಮ ಒಂದು ಅನುಪಸ್ಥಿತಿಯಲ್ಲಿ ನಮ್ಮನ್ನು ನೆನೆಸ್ಕೊಳ್ಳೋದು ನಾವು ಮಾಡಿರೋ ಕಾರ್ಯಗಳಿಂದ. ಹಾಗಾಗಿ ಹೆಚ್ಚು ಹೆಚ್ಚು ನಮಗೆ ಗೊತ್ತಿರುವಂತಹ ಕಾರ್ಯಗಳನ್ನು ಮಾಡಬೇಕು. ಅಡುಗೆ ಒಂದೇ ಮಾತ್ರ ಅಲ್ಲ, ಇನ್ನು ಬೇರೆ ಬೇರೆ ರೀತಿಯಾಗಿ ಜನರಿಗೆ ಉಪಯೋಗ ಬರುವಂತಹ ಒಂದು ನಾಗರಿಕರಾಗಬೇಕು, ಮನುಷ್ಯರಾಗಬೇಕು ಅನ್ನೋದೇ ನಮ್ಮಮ್ಮ ಹೇಳಿರುವಂಥ ಒಂದು ಒಂದು ಮಾತಿನ ಅರ್ಥ. ಸೊ ಅದನ್ನು ನೀವು ಕೂಡ ಅಳವಡಿಸ್ಕೊಳ್ಳಿ. ಇನ್ನು ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಿ ನೈಪುಣ್ಯತೆಯನ್ನು ಹೊಂದಿ ಜನರಿಗೆ ಉಪಯೋಗ ಬರುವಂಥ ಒಂದು ವ್ಯಕ್ತಿಗಳಾಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.